ಹೇಮಾವತಿ ನದಿ ದಂಡೆಯ ಮೇಲಿರುವ ಪುಣ್ಯಕ್ಷೇತ್ರ, ದೇವಾಲಯಗಳ ಬೀಡು, ಶಿಲ್ಪಕಲೆಗಳ ನಾಡು. ಹಾಸನ ಜಿಲ್ಲೆಯ ಜಿಲ್ಲಾ ಕೇಂದ್ರದಿಂದ 25 ಕಿಲೋಮೀಟರ್ ಹಾಗೂ ಹೇಮಾವತಿ ದಂಡೆಯಲ್ಲಿರುವ ಹೊಳೆನರಸೀಪುರ ಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮ ಮಾವಿನಕೆರೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ನೆಲೆವೀಡು ಹೌದು. ಹಾಸನ ಮತ್ತು ಹೊಳೆನರಸೀಪುರದ ನಡುವೆ ಪವಿತ್ರ ಹೇಮಾವತಿ ನದಿಯ ತಟದಲ್ಲಿ ನೆಲೆಸಿರುವ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಭಕ್ತರು ಹೇಮಾವತಿ ತಟವಾಸಂ, ಹೇಮಾಭರಣ ಭೂಷಿತಂ, ಮಾವಿನಕೆರೆ ಮಹಾಕ್ಷೇತ್ರೆ, ಪರ್ವತೆ ಮಂಡಿತಾತನೆ ಎಂಬ ಶ್ಲೋಕದಿಂದ ಪೂಜಿಸುತ್ತಾರೆ. ಐತಿಹ್ಯದ ಪ್ರಕಾರ ಒಮ್ಮೆ ಶಿವಮೊಗ್ಗ ಬಳಿಯ ನಗರ್ತಹಳ್ಳಿಯ ದೊಡ್ಡಮನೆ ಕುಟುಂಬದ ಭಕ್ತರೊಬ್ಬರ ಕನಸಲ್ಲಿ ಬಂದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ತಾನು ಶಿಲಾರೂಪದಲ್ಲಿ ಇರುವ ಸ್ಥಳ ತಿಳಿಸಿ ಶಿಲಾಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಜಲಾಧಿವಾಸದಲ್ಲಿಟ್ಟು ಹೇಮಾವತಿ ನದಿ ದಂಡೆಯ ಮೇಲೆ ಗುಡಿ ಕಟ್ಟಿಸಿ ಪ್ರತಿಷ್ಠಾಪಿಸುವಂತೆ ಆಜ್ಞಾಪಿಸಿದನಂತೆ. ಕನಸಿನಿಂದ ಎಚ್ಚೆತ್ತ ಅವರು ತಮ್ಮ ಸ್ವಪ್ನ ವೃತ್ತಾಂತವನ್ನು ಮನೆಯವರಿಗೆಲ್ಲ ತಿಳಿಸಿ ದೇವರು ಕನಸಿನಲ್ಲಿ ಹೇಳಿದ ಸ್ಥಳಕ್ಕೆ ಹೋಗಿ ನೋಡಿದಾಗ ವಿಗ್ರಹ ದೊರಕಿತಂತೆ. ಶ್ರೀನಿವಾಸ ಕನಸಲ್ಲಿ ಅಪ್ಪಣೆ ಕೊಡಿಸಿದ ರೀತಿಯಲ್ಲೇ ಆ ಮೂರ್ತಿಯನ್ನು ಜಲಾಧಿವಾಸ, ಕ್ಷೀರಾಧಿವಾಸ, ಧಾನ್ಯಾಧಿವಾಸ, ವಸ್ತ್ರಾಧಿವಾಸದಲ್ಲಿಟ್ಟು ಹೇಮಾವತಿ ನದಿ ದಂಡೆಯಲ್ಲಿ ಈಗಿರುವ ಸ್ಥಳದಲ್ಲಿ ಗುಡಿ ಕಟ್ಟಿಸಿ ನಂತರ ವಿಗ್ರಹವನ್ನು ಇಲ್ಲಿ ತಂದು ಹೋಮ ಹವನಾದಿಗಳನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಲಾಗಿದೆಯಂತೆ. ಈ ರೀತಿಯಾಗಿ ಇಲ್ಲಿಗೆ ವೆಂಕಟರಮಣ ಸ್ವಾಮಿ ಒಂಟಿಯಾಗಿ ಬಂದು ನೆಲೆಸಿದನೆಂದು, ಬಳಿಕ ತಮ್ಮ ಮುತ್ತಜ್ಜನ ಕಾಲದಲ್ಲಿ ಇಲ್ಲಿ ಪದ್ಮಾವತಿ ದೇವರ ಪ್ರತಿಷ್ಠಾಪನೆ ಮಾಡಲಾಯಿತು ಎಂದು ದೇಗುಲದ ಅರ್ಚಕರಾದ ಶೇಷ ಭಟ್ಟರು ತಿಳಿಸುತ್ತಾರೆ. ದೇವಾಲಯದಲ್ಲಿ ಸುಂದರ ಉತ್ಸವ ಮೂರ್ತಿ ಇದ್ದು, ಇದನ್ನು ವೃತ್ತಿಯಲ್ಲಿ ವಕೀಲರಾದ ತಿಪಟೂರಿನ ಭಕ್ತರೊಬ್ಬರು ನೀಡಿದ್ದಾರೆ ಎಂದು ಹೇಳುತ್ತಾರೆ. ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟ ಈ ದೇವಾಲಯದಲ್ಲಿ ವೈಖಾನಸಾಗಮ ಶಾಸ್ತ್ರದ ಪ್ರಕಾರ ನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ದೇಗುಲದ ಹಿಂಭಾಗದಲ್ಲಿ ಹೇಮಾವತಿ ನದಿ ಹರಿಯುತ್ತದೆ. ಇಲ್ಲಿ ಭಕ್ತರು ಸ್ನಾನ ಮಾಡಿ ಇಲ್ಲವೇ ಕೈಕಾಲು ತೊಳೆದು ತಲೆಯ ಮೇಲೆ ಹೇಮಾವತಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ದೇವರ ದರ್ಶನ ಮಾಡುತ್ತಾರೆ. ದೇವಾಲಯಕ್ಕೆ ಭವ್ಯವಾದ ರಾಜಗೋಪುರ, ದ್ವಾರಬಂಧವಿದೆ. ಗೋಪುರದಲ್ಲಿ ದ್ವಾರಪಾಲಕರು, ವಾದ್ಯಗಾರರು ಮತ್ತು ಹಲವು ದೇವತೆಗಳ ಗಾರೆಯ ಕೆತ್ತನೆ ಇದೆ. ದೇವಾಲಯದ ಎದುರು ಬೃಹತ್ ಗರುಡಗಂಬವಿದೆ. ಎತ್ತರದ ಜಗಲಿಯ ಮೇಲಿರುವ ದೇವಾಲಯಕ್ಕೆ ವಿಶಾಲ ಪ್ರದಕ್ಷಿಣಾ ಪಥ ಮತ್ತು ಸಭಾ ಮಂಟಪವಿದೆ. ಗರ್ಭಗೃಹದ ಬಾಗಿಲವಾಡಕ್ಕೆ ಹಿತ್ತಾಳೆಯ ತಗಡಿನ ಕವಚ ಹಾಕಲಾಗಿದ್ದು, ಇದು ಕಲಾತ್ಮಕವಾಗಿದೆ. ಗರ್ಭಗೃಹದಲ್ಲಿರುವ ಕೃಷ್ಣಶಿಲೆಯ ನಿಂತಿರುವ ಶ್ರೀನಿವಾಸ ದೇವರು ಶಂಖ ಚಕ್ರಧಾರಿಯಾಗಿದ್ದು, ಅಭಯ ಹಾಗೂ ವರದ ಹಸ್ತನಾಗಿ ಬರುವ ಭಕ್ತರನ್ನು ಹರಸುತ್ತಿದ್ದಾನೆ. ಪ್ರಭಾವಳಿ ಮತ್ತು ಕಿರೀಟ ಸೂಕ್ಷ್ಮ ಸುಂದರ ಕೆತ್ತನೆಗಳಿಂದ ಕೂಡಿ ನಯನ ಮನೋಹರವಾಗಿದೆ. ಶ್ರಾವಣ ಮಾಸದ ಎಲ್ಲ ಶನಿವಾರಗಳಂದು ವೈಕುಂಠ ಏಕಾದಶಿಯಂದು ವಿಶೇಷ ಪೂಜೆ ನಡೆಯುತ್ತದೆ. ವರ್ಷಕ್ಕೊಮ್ಮೆ ರಥೋತ್ಸವ ಜರುಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.